ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮದು ಮದುವೆ ಆಗಿರೋ ದಿನ. ಅದಕ್ಕೆ ನಾನು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ತಿಂಡಿ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ದೆ. ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಹಾಗೆ ದೇವ್ರ ಮನೆಯೆಲ್ಲ ದೀಪ ಹಚ್ಬಿಡೋಣ ಇವತ್ತು ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ದೀಪ ಎಲ್ಲ ಹಚ್ಚಿದಾದ್ಮೇಲೆ ನಾನು ಹಂಗೆ ಸ್ವಲ್ಪ ಕ್ಯಾಮ್ರಾ ಮುಂದ್ಗಡೆ ನಿಂತ್ಕೊಂಡೆ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ರೂಢಿ ಆಗಲಿ ಅಂತ. ಹಾಗೆ ಸ್ವಲ್ಪ ರೂಢಿ ಮಾಡ್ಕೊತಾ ಇದ್ದೀನಿ, ಕ್ಯಾಮ್ರಾ ಮುಂದ್ಗಡೆ ಮಾತಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಕೊಂಡು ಹಾಗೆ ತಿಂಡಿ ತಿಂದ್ಕೊಂಡೆ. ಚಿತ್ರಾನ್ನ ಮಾಡಿ ಮತ್ತು ಪಾಯಸ ಮಾಡಿದ್ದೆ. ಹಾಗೆ ಸ್ವಲ್ಪ ಮುದ್ದೆ ಸೊಪ್ಪು ಸಾರು ಮಾಡಿ ನಮ್ಮ ಮನೆಯವ್ರಿಗೆ ಸೊಪ್ಪು ಸಾರು ಮುದ್ದೆ ಅದು ಬೇಕೇ ಬೇಕು. ಅದ್ರ ಜೊತೆಗೆ ನಾನು ಇವತ್ತು ಮದುವೆ ಆಗಿರೋ ದಿನ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮತ್ತು ಪಾಯಸ ಮಾಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ತಿಂದಿದ್ದೆಲ್ಲ ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸ್ಯಾರಿ ಉಟ್ಕೊಂಡೆ. ಸ್ಯಾರಿ ನೋಡಿ ಯಾವ ಥರ ಇದೆ ಅಂದರೆ ನನಗೆ ಈ ಕಲರು ತುಂಬಾ ಇಷ್ಟ. ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ನಾನು ಸ್ವಲ್ಪ ದಿಷ್ಟಿ ಹಾಕ್ಕೊಂಬಿಟ್ಟೆ. ಹಾಗೆ ನನ್ನ ಕಣ್ಣೇ ಬೀಳ್ತೈತೆ ಅಂತ ನನಗೆ ಇವಾಗ ಸ್ವಲ್ಪ ತಲೆಯಲ್ಲಿ ಕೂದಲು ಇಲ್ದಿರೋದಕ್ಕೆ ನಂಗೆ ಸ್ವಲ್ಪ ಮುಜುಗರ. ಯಾರ್ಯಾರು ಏನೇನು ಅನ್ಕೊತಾರೋ ಅಂತ ಒಂದೇ ಒಂದು ಬೇಸರ. ಯಾರೇ ಏನಾದರೂ ಅಂದ್ಕೊಳ್ಳಿ ಅಂತ ಒಂದು ಮೈಂಡ್ ಸೆಟ್ಟು ಮತ್ತೆ ಅದೇ ಮೈಂಡ್ಗೆ ಬರ್ತೈತೆ. ಅದಕ್ಕೆ ಎಲ್ಲ ನೋಡ್ಕೊಳ್ಳಿ, ಯಾರೇನಾದರೂ ಅಂದ್ಕೊಳ್ಳಿ, ನಮ್ಮ ಜೀವನ ನಾವು ಇದು ಮಾಡ್ಕೋಬೇಕಲ್ವ ಅಂದ್ಬಿಟ್ಟು ಎಲ್ಲ ನಾನು ರೆಡಿಯಾಗಿ ಮತ್ತು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದಲ್ಲಿ ನಾನು ಬರೋದೇ ಶಿವಪ್ಪ ದೇವಸ್ಥಾನಕ್ಕೆ ಜಾಸ್ತಿ ಬರ್ತೀನಿ. ಮತ್ತು ಶಿವಪ್ಪ ಮಾತ್ರ ಪೂಜಾರಿಗಳಿದ್ರು. ನಾನು ಹೋಗಿ ಪೂಜೆ ಮಾಡಿಕೊಂಡು ಆಚೆ ಕಡೆ ಬಂದು ನಂದಿ ಹತ್ರ ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು. ಹಾಗೆ ಒಂದು ಫೋಟೋ ಹಿಡ್ಕೊಂಡು ಮತ್ತು ಬಂದ್ವಿ ಈ ಕಡೆ. ಹಾಗೆ ಬಂದಿದ್ದ ತಕ್ಷಣ ಗಣೇಶ ಕೂಡ ಇವತ್ತು ಬಿಡ್ತಾಯಿದ್ರು. ಅದನ್ನು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೋಡ್ಕೊಂಡು ಪೂಜೆ ಕೂಡ ಕೊಟ್ಟೆ. ಪೂಜೆ ಎಲ್ಲ ಮುಗಿದಿದ್ಮೇಲೆ ಗಣೇಶಪ್ಪನ ಪಾಪ ಇವತ್ತು ನೀರಲ್ಲಿ ಬಿಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಇಷ್ಟು ಕಷ್ಟ ಬಿದ್ದು ಕುಳಿಸ್ತಾರೆ, ನೀರಲ್ಲಿ ಯಾಕೆ ಬಿಡ್ತಾರೋ ಅಂತ. ಆದರೆ ಅದು ಇರೋದೇ ಅಲ್ವಾ, ಎಲ್ರಿಗೂ ಗೊತ್ತಿರ್ತೈತೆ. ನನಗೊಂದೇ ಒಂದು ಬೇಸರ, ಗಣೇಶ